ಹಾಯ್ ಸ್ನೇಹಿತರೆ, ಜಾಬ್ಲರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು GDS ಅಂದ್ರೆ ಗ್ರಾಮೀಣ ಡಾಕ್ ಸೇವಕ ಹುದ್ದೆಗಳ ಒಂದು ಎರಡನೇ ಆಯ್ಕೆ ಪಟ್ಟಿ ಇದೀಗ ಪ್ರಕಟವಾಗಿದ್ದು, ನಿಮ್ಮ ಒಂದು ಹೆಸರು ಲಿಸ್ಟ್ ಅಲ್ಲಿ ಇದೆಯಾ ಅಥವಾ ಇಲ್ವಾ ಅಂತ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋ ಮೂಲಕ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಒಂದು ಲಿಸ್ಟ್ ಅನ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡೋದು ಮತ್ತು ನಿಮ್ಮ ಒಂದು ಹೆಸರು ಲಿಸ್ಟ್ ಅಲ್ಲಿ ಇದೆಯಾ ಅಥವಾ ಇಲ್ವಾ ಅಂತ ಯಾವ ರೀತಿಯಾಗಿ ನೋಡೋದು ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ನಿಮ್ಮ ಒಂದು ಮೊಬೈಲ್ ಅಥವಾ ಕಂಪ್ಯೂಟರ್ ನ ಗೂಗಲ್ ನಲ್ಲಿ ಹೋಗಿ GDS ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ನಂತರ ಇಲ್ಲಿ ಮೊದಲಿಗೆ ನೋಡಿ ಇಂಡಿಯಾ ಪೋಸ್ಟ್ GDS ಆನ್ಲೈನ್ ರಿಕ್ರೂಟ್ಮೆಂಟ್ ಅಫಿಷಿಯಲ್ ಪೋರ್ಟಲ್ ಅಂತ ಒಂದು ವೆಬ್ಸೈಟ್ ಕಾಣಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಈ GDS ನ ಅಫಿಷಿಯಲ್ ವೆಬ್ಸೈಟ್ ಅಂದ್ರೆ ಅಧಿಕೃತವಾದಂತಹ ವೆಬ್ಸೈಟ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ರೆಡ್ ಕಲರ್ ನಲ್ಲಿ ಒಂದು ಪಾಪ್ಅಪ್ ಸ್ಕ್ರೋಲ್ ಆಗ್ತಾ ಇದೆ ನೋಡಿ. ಈಗಾಗಲೇ ಎರಡನೇ ಲಿಸ್ಟ್ ಪ್ರಕಟವಾಗಿರುವ ಬಗ್ಗೆ ಇಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೋಡ್ ಆಫ್ ಕಂಡಕ್ಟ್ ಇರುವುದರಿಂದ ನಮ್ಮ ಕರ್ನಾಟಕದ ಬಾಗಲಕೋಟೆ ಮತ್ತು ದಾವಣಗೆರೆ ಜಿಲ್ಲೆಯ ಒಂದು ಎರಡನೇ ಆಯ್ಕೆ ಪಟ್ಟಿ ಪ್ರಕಟ ಆಗಿರುವುದಿಲ್ಲ. ಇದು ನೆನಪಿರಲಿ. ಈಗ ಯಾವ ರೀತಿಯಾಗಿ ನೋಡೋದಾದ್ರೆ ಇದೇ ಒಂದು ವೆಬ್ಸೈಟ್ ನ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಸ್ಕ್ರೋಲ್ ಮಾಡಿದಾಗ ಇಲ್ಲಿ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಶೆಡ್ಯೂಲ್ 1 ಜನವರಿ 2026 ಅಂತ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಕಾಣಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಭಾರತದಲ್ಲಿರುವಂತಹ ಎಲ್ಲಾ ರಾಜ್ಯಗಳ ಒಂದು ಹೆಸರು ಇಲ್ಲಿ ಶೋ ಆಗುತ್ತೆ. ನಮಗೆ ಬೇಕಾಗಿರುವುದು ಕರ್ನಾಟಕ ರಾಜ್ಯದ ಒಂದು ಎರಡನೇ ಆಯ್ಕೆ ಪಟ್ಟಿ. ಸೊ ನಾವು ಇಲ್ಲಿ ಕರ್ನಾಟಕ, ಇಲ್ಲಿ ಜಾರ್ಖಂಡ್ ನ ಕೆಳಗಡೆ ಕರ್ನಾಟಕ ಅಂತ ನಮ್ಮ ಒಂದು ರಾಜ್ಯದ ಹೆಸರಿದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಲಿಸ್ಟ್ ಆಫ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಸಪ್ಲಿಮೆಂಟರಿ ಲಿಸ್ಟ್ ಅಂತ ಎರಡು ರೀತಿಯ ನಮಗೆ ಲಿಂಕ್ ಗಳು ಇಲ್ಲಿ ಕಾಣಿಸ್ತವೆ. ಲಿಸ್ಟ್ ಆಫ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಅಂದ್ರೆ ಈಗಾಗಲೇ ಮೊದಲನೇ ಆಯ್ಕೆ ಪಟ್ಟಿ ಪ್ರಕಟವಾಗಿರುವಂತಹ ಒಂದು ಲಿಸ್ಟ್. ಅದು ನಮಗೆ ಬೇಕಾಗಿರುವುದು ಎರಡನೇ ಆಯ್ಕೆ ಪಟ್ಟಿ. ಅದರಿಂದ ಕೆಳಗೆ ಕಾಣುತ್ತಿರುವ ಸಪ್ಲಿಮೆಂಟರಿ ಲಿಸ್ಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಒಂದು ಲಿಸ್ಟ್ ನ PDF ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಮಾಡಿದ ನಂತರ ಈ ಒಂದು PDF ಅನ್ನ ಓಪನ್ ಮಾಡಿ. ನೋಡಬಹುದು ಈ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಎರಡನೇ ಆಯ್ಕೆ ಪಟ್ಟಿ ಇಲ್ಲಿ ಒಂದು ಲಿಸ್ಟ್ ಶೋ ಆಗುತ್ತೆ. ಈ ಒಂದು ಲಿಸ್ಟ್ ಅಲ್ಲಿ ಇರುವಂತಹ ಎಲ್ಲಾ ಅಭ್ಯರ್ಥಿಗಳು ದಿನಾಂಕ 27/4/2026 ಒಳಗೆ ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ ಮತ್ತು 2 ಸೆಟ್ ಜೆರಾಕ್ಸ್ ಕಾಪಿಗಳೊಂದಿಗೆ ನೀವು ಸೆಲೆಕ್ಟ್ ಮಾಡಿರುವ ಡಿವಿಷನ್ ಗೆ ಹೋಗಿ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಕೊಳ್ಳಲು ಇಲ್ಲಿ ಅವರು ಸೂಚನೆಯನ್ನ ನೀಡಿದ್ದಾರೆ. ಡಿವಿಷನ್ ಹೆಸರು ಇದೆ, ಆಫೀಸ್ ನೇಮ್ ಇದೆ, ಪೋಸ್ಟ್ ID, ಪೋಸ್ಟ್ ನೇಮ್, ಪೋಸ್ಟ್ ಕಮ್ಯುನಿಟಿ, ರಿಜಿಸ್ಟರ್ ನಂಬರ್ ಇದೆ. ಇಲ್ಲಿ ಮೇಲೆ ಕೊಟ್ಟಿರುವ ಸರ್ಚ್ ಬಾರ್ ನಲ್ಲಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಎಂಟರ್ ಮಾಡುವುದರ ಮೂಲಕ ನೀವು ನೇರವಾಗಿ ನಿಮ್ಮ ಒಂದು ಹೆಸರು ಇದೆಯಾ ಅಥವಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬಹುದು. ಇಲ್ಲ ಅಂದ್ರೆ ನೀವು ಅರ್ಜಿ ಸಲ್ಲಿಸಿರುವಂತಹ ಜಿಲ್ಲೆಯ ಹೆಸರು ಬರುವವರೆಗೂ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ನಂತರ ನೀವು ಒಂದು ಸೆಲೆಕ್ಟ್ ಮಾಡಿರುವಂತಹ ಜಿಲ್ಲೆ ಹೆಸರು ಬಂದ ನಂತರ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಮತ್ತು ಪರ್ಸೆಂಟೇಜ್ ಅನ್ನ ನೋಡಿ ನೀವು ನಿಮ್ಮ ಒಂದು ಹೆಸರು ಇದೆಯಾ ಅಥವಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬಹುದು. ಅದೆಷ್ಟು GDS ಎರಡನೇ ಆಯ್ಕೆ ಪಟ್ಟಿ ಕುರಿತು ಸಂಪೂರ್ಣವಾದ ಮಾಹಿತಿಯಾಗಿದ್ದು, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.